ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಪ್ರೇಮ ಸ್ಕ್ವೇರ್. ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ನಮ್ಮ ಊರಿಗೆ ಹೊಂಟಿದ್ದೆ. ಸ್ವಲ್ಪ ನಮ್ಮ ತವ್ರ ಮನೆಗೆ ಸ್ವಲ್ಪ ಜಾತ್ರೆ ಇತ್ತು, ಹಾಗಾಗಿ ಸ್ವಲ್ಪ ಹೋಗಿ ವಿಸಿಟ್ ಮಾಡಿ ಬರಬೇಕಂತ 1-2 ಡೇಸ್ ಹೋಗಿದ್ದೆ. ಸೊ ಅಲ್ಲಿ ರಥ ಎಳಿತಾ ಇದ್ದರು, ಆಲ್ರೆಡಿ ಅಗ್ಗಿ ಹಾಯ್ತಾರೆ, ಸದ್ಗುರು ಜಾತ್ರೆ. ಆಮೇಲೆ ಅಲ್ಲಿ ನಮ್ಮ ಅಕ್ಕನ ಮಕ್ಕಳಿಗೆ ಇಬ್ಬರಿಗೆ ಬಲೂನ್ ತೊಗೊಂಡೆ. ನೆಕ್ಸ್ಟ್ ಅವರು ಬರೋಕ್ಕೆ ಸಾಯಂಕಾಲ 5 o'clock ಆಗಿತ್ತು. ಅದರ ನೆಕ್ಸ್ಟ್ ಡೇ ಇದು ವಿಡಿಯೋ. ಸೊ ಅವತ್ತು ನಾವು ಏನು ಮಾಡಿದೆವು, ಎಲ್ಲ ಊಟ ಮನೆಯಲ್ಲೇ ಬುತ್ತಿ ಮಾಡಿಕೊಂಡು ನಮ್ಮ ಹೊಸ ಮನೆ ಕಟ್ತಾಯಿದ್ರು ನಮ್ಮ ಪಪ್ಪ ಮಮ್ಮಿಯವರು, ಅಲ್ಲಿ ಹೋಗಿದ್ವಿ. ಸೊ ಹಾಗಾಗಿ ಎಲ್ಲರೂ ಈ ಥರ ಇದೆ, ನಮ್ಮ ಅಕ್ಕನ ಮಗ, ನಮ್ಮ ಮಮ್ಮಿ, ನಮ್ಮ ಕಾಕು, ನಮ್ಮ ತಮ್ಮ, ಹಾಗೆ ನಮ್ಮ ಅಕ್ಕನ ಮಗಳು ಎಲ್ಲರೂ ಕೂಡಿ ನಾವು ಹೋದ್ವಿ. ಅಲ್ಲಿ ನೋಡಿದೆ ಹೊಸ ಮನೆ. ಸೊ ಅಲ್ಲಿ ದಾಳಿಂಬೆ ಕೂಡ ಹಚ್ಚಿದ್ದಾರೆ ಅವರು. ಒಳಗೆ ಇದು ಕಿಚನ್ ಆಗಿರ್ಬೋದು. ಸೊ ಇದು ಫೈನಲ್ ನಾನು ಮನೆ ಶಾಂತಿ ದಿನ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇನ್ನೂ ಪ್ರೊಸೆಸಿಂಗ್ ನಡೀತಾ ಇತ್ತು, ಮಾಡ್ತಾಯಿದ್ರು. ಹಾಗಾಗಿ ಸ್ವಲ್ಪ ಅಲ್ಲೆಲ್ಲಿ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ತುಂಬ ಚೆನ್ನಾಗಿತ್ತು, ಗಾಳಿ ಕೂಡ ಸಖತ್ ಬರುತ್ತೆ. ಸೊ ಒಂಥರ ಟಾಪ್ ಒಳಗಿತ್ತು. ಸೊ ಹಾಗೆ ನಮ್ಮ ಅಕ್ಕ ಕೂಡ ಫುಲ್ ಡೆಪ್ತಾಗಿ ನೋಡ್ತಾ ಇದ್ಲು ಮನೆ. ನಾನು ಅವಾಗೇ ಒಂದು ಕ್ಲಿಪ್ ತೊಗೋಬೇಕು ಅಂತಂದು ತೊಗೊಂಡೆ. ನಮ್ಮ ಕಾಕು ಅವರು ಹಾಯ್ ಮಾಡ್ತಾ ಇದ್ದಾಳೆ, ಹಾಯ್ ಮಾಡ್ದ ಅಂತ ನಾನೇ. ಸೊ ತುಂಬ ಚೆನ್ನಾಗಿತ್ತು. ಅವತ್ತು ನೈಟೇ ಒಂದು ಬರ್ತ್ಡೇ ಪಾರ್ಟಿ ಇತ್ತು. ಸೊ ಅದು ಅಲ್ಲಿ ನಮ್ಮ ಮನೆ ಹತ್ರನೇ ನಮ್ಮ ಅಕ್ಕನ ಮಗಳದ್ದು ಬರ್ಡೇ ಇತ್ತು. ಸೊ ಹಾಗಾಗಿ ಇವರೇ ಅಕ್ಕ, ಶ್ವೇತಾ ಅಕ್ಕ ಅಂತ. ಸೊ ಅಲ್ಲಿ ಅವ್ರ ಮಗಳ ಬರ್ಡೇನ ತುಂಬ ಚೆನ್ನಾಗಿ ಮಾಡಿದರು. ಡೆಕೋರೇಷನ್ ಬಲೂನ್ದು ಮ್ಯಾಗಿ ಮೇಲೆ ಇತ್ತು. ಸೊ ಹಾಗಾಗಿ ಇವಳೇ ಬರ್ಡೇ ಗರ್ಲ್. ಚೆನ್ನಾಗಿತ್ತು, ಒಂಥರ ಸಖತ್ ಎಂಜಾಯ್ ಮಾಡಿದ್ವಿ. ಅವತ್ತು ಬರ್ಡೇ ಎಲ್ಲ ಮುಗಿಸ್ಕೊಂಡು ಕೇಕ್ ಅಂತೂ ಸಖತ್ ಮಾಡ್ಕೊಂಬಂದಿರು, ಒಂದು ಗಿಟಾರ್ ಟೈಪ್. ಟೇಸ್ಟು ಕೂಡ ಚೆನ್ನಾಗಿತ್ತು. ಸೊ ಅವತ್ತು ಬರ್ತಡೇಯಲ್ಲಿ ತುಂಬ ಬ್ಯುಸಿ ಆಗಿಬಿಟ್ವಿ. ಸೊ ಅಲ್ಲ ಮಮ್ಮಿ ಕೂಡ ಒಂದು ಆರತಿ ರೆಡಿ ಮಾಡ್ತಾಯಿದ್ದರು. ಬರ್ಡೇಗಲ್ಲಂತೂ ತುಂಬ ಕ್ಯೂಟಾಗಿದ್ಲು. ನಾನಂತರೂ ಕರಿತಾನೆ ಇದ್ಲು, ಅಕ್ಕ ಬಿಡಲೇ ಇಲ್ಲ. ಸೊ ಹಾಗಾಗಿ ಒಂದು ಫೋಟೋ ತಗೋಬೇಕು ತಂದು ಹೋದ್ವಿ. ಕೇಕ್ ಕಟ್ ಮಾಡುವಾಗ ನಿಲ್ಲು ಅಂತ ನಾನು ಅಲ್ಲೇ ನಿಂತ್ಬಿಟ್ಟೆ. ನಾನು ಇರಲಿ ಒಂದು ಫೋಟೋದಾಗ ಬರ್ತೀನಂತ. ಸೊ ಹಾಗೆ ಹ್ಯಾಪಿ ಬರ್ತ್ಡೇ ಟು ಯು ಅಂತ ಒಂದು ಸಾಂಗ್ ಹಾಡ್ತಾಯಿದ್ದೆ. ಸೊ ಆಮೇಲೆ ಎಲ್ಲ ಬರ್ಡೇ ಸೆಲೆಬ್ರೇಷನ್ ಕೂಡ ಸ್ಟಾರ್ಟ್ ಆಯಿತು. ಇನ್ನೊಮ್ಮೆ ವಿಶ್ ಯು ಹ್ಯಾಪಿ ಬರ್ತ್ಡೇ ನಿಶು, 100 ವರ್ಷ ಚೆನ್ನಾಗಿರು. ಸಖತ್ ಕ್ಯೂಟಾಗಿ ಕಾಣತ್ತಿಳು. ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಬರ್ತ್ಡೇ ಕೂಡ. ಸೊ ಎಲ್ಲರೂ ಕೂಡ ಸೆಲೆಬ್ರೇಷನ್ ಮಾಡಿದ್ವಿ. ತುಂಬ ನಮ್ಮ ಅಕ್ಕನ ಫ್ರೆಂಡ್ಸ್ ಮಾಮನ ಫ್ರೆಂಡ್ಸು ಎಲ್ಲರೂ ಬಂದಿರು. ನಮ್ಮ ಮನೆಯಿಂದ ಅವ್ರ ಮನೆ ಸ್ವಲ್ಪ ದೂರ ಇದೆ, ಅಲ್ಲಿಂದ ಬಂದು ಬರ್ತ್ಡೇಗೆ ಅಟೆಂಡ್ ಆದ್ವಿ. ಸೊ ಒಂಥರ ಚೆನ್ನಾಗಿತ್ತು. ಅಲ್ಲಿಂದ ನಾವು ನೆಕ್ಸ್ಟ್ ಏನು ಮಾಡಿದ್ವಿ ಅಂದರೆ, ಕೇಕ್ ಕಟ್ಟಿಂಗ್ ಒಳಗೆ ಅವಳು ತುಂಬ ಅಳ್ತಾ ಇದ್ಲು. ಕೆಳಗೆ ನಿಲ್ಲಿಸಿದ್ರೇ ಸ್ವಲ್ಪ ಇದು ಮಾಡ್ತಾಯಿದ್ಲು. ಹಾಗಾಗಿ ಮತ್ತೆ ಅಲ್ಲಿಂದ ನಾನೇ ಸರ್ದೆ. ನಾನು ನೋಡಂತೀರ ಅವಳು ಹೆಂಗಾಗತ್ತಿತ್ತು, ಫಸ್ಟ್ ಟೈಮ್ ನಾನು ನೋಡಿದ್ದು ನನಗೆ ಅವಳು. ಸೊ ಒಂಥರ ಯಾರು ಇವಳು ಅಂದಂಗೆ ಅಳ್ತಾ ಇದ್ಲು. ಹಾಗಾಗಿ ನಾನು ಸೈಡ್ ಸರಿದ್ಬಿಟ್ಟೆ. ಸೊ ಒಂಥರ ಚೆನ್ನಾಗಿತ್ತು. ಫುಲ್ ಎಲ್ಲ ಎಂಜಾಯ್ ಮಾಡಿದ್ವಿ. ಬರ್ತಡೇ ದಿನ ಆಗಿರ್ಬೋದು, ಜಾತ್ರೆ ಆಗಿರ್ಬೋದು, ನಮ್ಮೂರ ಆರಾಧ್ಯ ದೈವದಂಥ ಕೌದೇಶ್ವರ ಮಹಾರಾಜರ ಮಠಕ್ಕೆ ಕೂಡ ಹೋಗ್ತೀನಿ ನಾನು ಡೈಲಿ. ಸೊ ಅಲ್ಲಿ ಆಗಿರ್ಬೋದು ತುಂಬ ಚೆನ್ನಾಗಿತ್ತು. ನೀವು ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ,